ಸೊ ಒಂದೇನಂದ್ರೆ ಕನ್ನಡದ ಸಿನಿಮಾಗಳಾಗಿರ್ಬೋದು, ಕೊಂಕಣಿ ತುಳು ಎಲ್ಲ ನಮ್ಮ ನಾಡಿಂದ, ನಾನು ಇಲ್ಲಿ ಅವಳೆ. ಸೊ ನನಗೆ ನಮ್ಮನೆ ಅದೊಂದು ಒಂದ್ ಒಳ್ಳೆ ಅಹಂಕಾರ ಇದೆ, ನಮ್ದೇ ಇದು ಅನ್ನೋ ತರ. ಸೊ ಕನ್ನಡ ನನಗೆ ಇಟ್ಸ್ ಮೈ ಹೋಮ್. ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋದ್ರು ವಿ ಆರ್ ಔಟ್ಸೈಡರ್ಸ್, ಔಟ್ಸೈಡ್ ಹುಡುಗಿರು. ಬೇರೆ ಇಂಡಸ್ಟ್ರಿ ಹುಡುಗಿರು ಆಚೆಯಿಂದ ಬಂದಾಗ್ಲೂ ನಾವ್ ಹಂಗೆ ಹೇಳ್ತೀವಿ, ರಾಜ್ ಕಡೆಯಿಂದ ಬಂದವರು ಅಂತ. ಸೊ ಅದನ್ನ ಡಿಸ್ಟಿಂಕ್ಷನ್ ಬಿಟ್ರೆ ಕಲಿಯೋದೇನಿದೆ ಅಂತಂದ್ರೆ, ನಾನು ಒಂದೇ ಒಂದು ಸಿನಿಮಾ ಮಾಡಿರೋದು ಮಲಯಾಳಂ ಅಲ್ಲಿ, ಮೋಹನ್ ಲಾಲ್ ಅಂತ ನೀರು ನಟರ ಜೊತೆಗೆ. ಸೊ ಆಬ್ವಿಯಸ್ಲಿ ಅಲ್ಲಿ ಕಲಿಯೋದು ತುಂಬಾ ಇದೆ. ಬಟ್ ಆ ಸಿನಿಮಾ ಕ್ರಿಟಿಕಲಿ ಚೆನ್ನಾಗಾಯ್ತು, ಬಟ್ ಇಟ್ ಡಿಂಟ್ ಡೂ ವೆರಿ ವೆಲ್ ಫೋಟೋಗ್ರಾಫರ್ ಅಂತ. ಹಾಗಾಗಿ ಮತ್ತೆ ಅಲ್ಲಿ ಅವಕಾಶಗಳು ಸಿಕ್ಕಿಲ್ಲ. ಅಂಡ್ ಐ ಆಲ್ಸೋ ಫೆಲ್ಟ್ ದಟ್ ನಮ್ಮ ಇಂಡಸ್ಟ್ರಿ ಇಸ್ ಮೋರ್ ಸೇಫ್. ನನಗೆ ನನ್ನ ವಿಷಯದಲ್ಲಿ ಬಂದಾಗ ಐ ಫೆಲ್ಟ್ ಮೋರ್ ಸೇಫ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ಕಲಿಯೋದು ಅಂತ ಬಂದಾಗ ಅಲ್ಲಿ ಅವರು ಒಂದು ಪಾತ್ರದ ಬ್ಯಾಕ್ ಡ್ರಾಪ್ಗೆ ತುಂಬಾ ರಿಸರ್ಚ್ ಮಾಡ್ತಾರೆ. ಲೈಕ್ ಇವಾಗ ನಾನು ಸತ್ಯವತಿ ಅಂತ ಒಂದು ಪಾತ್ರ ಮಾಡಿದ್ದೆ ಮಲಯಾಳಂ ಸಿನಿಮಾ ಫೋಟೋಗ್ರಾಫರ್ ಅಲ್ಲಿ. ಸೊ ಅಲ್ಲಿ ಅವರು ನಾನು 17 years ಇದ್ದಾಗ ಯಾವ ತರ ಇರ್ತಾಳೆ ಸತ್ಯವತಿ, ಆಮೇಲೆ ಮಗು ಆದ್ಮೇಲೆ ಯಾವ ತರ ಇರ್ತಾಳೆ, ಸೊ ಅವಳು ನಡೆಯೋದು ಹೇಗಿರುತ್ತೆ, ಅದನ್ನೆಲ್ಲ ಅವರು ಡೈರೆಕ್ಟರ್ ಸ್ಯಾಟ್ ಅಂಡ್ ಟೋಲ್ಡ್ ಮಿ. ಅಷ್ಟು ಪ್ರೆಸಿಷನ್ ನನಗೆ ಇಲ್ಲಿ ಆ ತರದ ಪಾತ್ರಗಳಲ್ಲಿ ನನಗೆ ಅಷ್ಟೊಂದು ಬರಲಿಲ್ಲ, ಎಕ್ಸೆಪ್ಟ್ ಇನ್ ಜೋಕ್ ಫಾಲ್ಸ್ ಅಂತ ನಾನು ಸಿನಿಮಾ ಮಾಡಿದ್ದೆ ರಮೇಶ್ ಸರ್ ಜೊತೆ, ವಿತ್ ಅಶೋಕ್ ಪಾಟೀಲ್ ಅವರು ನಿರ್ದೇಶನ ಮಾಡಿದ್ರು. ಅದ್ರಲ್ಲಿ ಒಂದ್ಸಲ ಐ ರಿಮೆಂಬರ್ ತುಂಬಾ ಡೆಪ್ತ್ ಗೆ ಹೋಗಿದ್ರು. ಬಟ್ ಇಲ್ಲಿ ಮೋಸ್ಟ್ಲಿ ಫೋಕಸ್ಡ್ ಆನ್ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಇಟ್ಸ್ ಮೋರ್ ಅಬೌಟ್ ಎಂಟರ್ಟೈನ್ಮೆಂಟ್ ಕ್ಲಿಕ್ ಆಗ್ತಿದೆ ಅನ್ನೋದು. ಅಂಡ್ ಐ ಥಿಂಕ್ ಇಟ್ಸ್ ಓಕೆ, ಬಿಕಾಸ್ ಜನಕ್ಕೂ ಏನು ತುಂಬಾ ಲೈಕ್ ಸಿನಿಮಾ ನೋಡೋದು ಎಂಟರ್ಟೈನ್ ಆಗೋದಕ್ಕೋಸ್ಕರನೇ ಮುಖ್ಯವಾಗಿ ಇಲ್ಲಿ ನಮ್ಮ ಇದ್ರಲ್ಲಿ. ಹಾಗಾಗಿ ದಟ್ ಇಸ್ ಒನ್ ಡಿಫರೆನ್ಸ್. ಅದ್ ಬಿಟ್ರೆ ನಾನು ಆರ್ಟ್ ಸಿನಿಮಾಸು ಮಾಡಿದ್ದೀನಿ. ಪಿ ಶೇಷಾದ್ರಿ ಸರ್ ಜೊತೆ ಬೇರು ಸಿನಿಮಾ ಮಾಡಿದ್ದೀನಿ, ಬರ್ಗೂರ್ ರಾಮಚಂದ್ರಪ್ಪ ಸರ್ ಜೊತೆನೂ ಉಗ್ರಗಾಮಿ ಅನ್ನೋ ಸಿನಿಮಾದಲ್ಲಿ ಮಾಡಿದ್ದೀನಿ. ಮೆನಿ ಸಿನಿಮಾಸ್ ಐ ಹ್ಯಾವ್ ವರ್ಕ್ ವಿಚ್ ಆರ್ ಬ್ರಿಡ್ಜ್ ಸಿನಿಮಾಸ್ ಆಸ್ ವೆಲ್. ಸೊ ಐ ಥಿಂಕ್ ಬೇರೆಯವ್ರು ನಮಗೆ ಹೇಳ್ಕೊಡೋದಕ್ಕಿಂತ ಐ ಥಿಂಕ್ ಕಲಾವಿದರಾಗಿ ನಾವೇ ಆ ಎಫರ್ಟ್ ಹಾಕ್ಬೇಕಾಗತ್ತೆ. ಬಿಕಾಸ್ ಪ್ರತಿಯೊಂದು ಪಾತ್ರನೂ ಸೇಮ್ ಕಾಣಿಸಿದ್ರೆ ಇಟ್ಸ್ ನೋ ಪಾಯಿಂಟ್. ಸೊ ಅದು ನನ್ನ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ನಾನು ಕಲ್ತಿರೋದ್ರಿಂದ ಐ ಪುಟ್ ದಟ್ ಅಟೆಂಪ್ಟ್. ಅದು ಬಿಟ್ರೆ ದಟ್ಸ್ ದ ಡಿಫ್ರೆನ್ಸ್.